ವೃದ್ಧನ ಬೆಂಡೆತ್ತಿದ ಸಾರ್ವಜನಿಕರು ಒಂದೆರಡು ತಟ್ಟಿ ಖಾಕಿ ವಶಕ್ಕೆ ಕೊಟ್ಟ ಸಾರ್ವಜನಿಕರು ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ವೃದ್ಧನ ಮೇಲೆ ಹಲ್ಲೆಯ ವಿಡಿಯೋ ವೈರಲ್ ಆಗಿದೆ. ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಂತೆ. ಒಂದೆರಡು ತಟ್ಟವ್ರು ಜನ ಅಲ್ಲಿ. ಒಂದೆರಡು ತಟ್ಟಿ ಖಾಕಿ ವಶಕ್ಕೆ ಕೊಟ್ಟ ಸಾರ್ವಜನಿಕರು ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮಧ್ಯಮ ವಯಸ್ಸಿನ ವೃದ್ಧನ ಮೇಲಿನ ಹಲ್ಲೆಯ ವಿಡಿಯೋ ವೈರಲ್ ಆಗಿದೆ. ಇನ್ನು ಕೇವಲ ಈತ ಅನುಚಿತ ವರ್ತನೆ ಮಾತ್ರ ತೋರಿದ್ದಲ್ಲ, ಆ ಮಹಿಳೆಯರ ಜೊತೆ ಅತ್ಯಂತ ನಿಂದನಾತ್ಮಕವಾಗಿ ಮಾತನಾಡಿದ್ದ. ಕೊಲೆ ಬೆದರಿಕೆ ಹಾಕ್ತಾನಂತೆ, ಮಹಿಳೆಯರ ಮೇಲೆ ಧಮಕಿ. ಈತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಹಿಳೆಯರ ಮೇಲೆ ದಾಳಿಗೂ ಯತ್ನಿಸಿದ್ದ, ಜೊತೆಗೆ ಅವರನ್ನ ಥ್ರೆಟ್ ಮಾಡಿದ್ದಂತೆ, ಬೆದರಿಕೆ ಹಾಕಿದ್ದಂತೆ ಮಹಿಳೆಯರಿಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರಕರಣ ದಾಖಲಾಗಿದೆ. ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ವೃದ್ಧನ ಮೇಲಿನ ಹಲ್ಲೆ ಕೂಡ ಈಗ ವೈರಲ್ ಆಗಿದೆ. ನೀವು ಒಬ್ಬ ಆರೋಪಿಯನ್ನ ಹಿಡಿದು ಹಲ್ಲೆ ನಡೆಸೋದು ಕೂಡ ಅಪರಾಧ. ಕಾನೂನಿನಲ್ಲಿ ನಿಮಗೆ ಹೊಡೆಯೋದಕ್ಕೆ ಅವಕಾಶ ಇಲ್ಲ. ಮಾಬ್ ಲಿಂಚಿಂಗ್ ನೋಡಿ, ಈ ತರ ಆತನ ಹೊಡೆದವ್ರೆ. ಅವನು ಇನ್ ಜೀವನದಲ್ಲಿ ಅಸಭ್ಯ ವರ್ತನೆ ತೋರಿಸಲ್ಲ ಬಿಡಿ. ತೋರಿಸುವುದಕ್ಕೆ ತ್ರಾಣ ಬರಬೇಕು ಅಂದ್ರೆ ಇನ್ನು ಕನಿಷ್ಠ 6 ತಿಂಗಳು ಆತ ತಿನ್ಬೇಕು ಚೆನ್ನಾಗಿ. ಅಲ್ಲಿವರೆಗೂ ತ್ರಾಣ ಬರೋದಿಲ್ಲ. ಕಾರಣ ತಲೆಗೊಬ್ಬ ಎರಡೆರಡು ತಟ್ಟೋಗವನೆ. ಅಸಭ್ಯ ವರ್ತನೆ ಮಹಿಳೆಯರ ಜೊತೆ ತೋರಿಸಿದ್ದ ನೋಡಿ. ವಯಸ್ಸೆಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಮಹಿಳೆಯರ ಜೊತೆ ಅಸಭ್ಯ ವರ್ತನೆ ತೋರಿಸಿದ್ದಲ್ಲದೆ ಅವ್ರಿಗೆ ಬೆದರಿಕೆ ಕೂಡ ಹಾಕಿದ್ದಂತೆ. ಈಗ ಸಾರ್ವಜನಿಕರು ಹಿಡಿದು ಹೊಡೆದವ್ರೆ. ಇದು ಕೂಡ ಕಾನೂನು ಪ್ರಕಾರ ಅಪರಾಧ, ಹೊಡೆಯಂಗಿಲ್ಲ. ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಿ, ಇದನ್ನು ನೀವು ಪೊಲೀಸರು ವಶಕ್ಕೆ ಕೊಡಿ. ಹೊಡೆಯೋದಕ್ಕೆ ನೀವು ಯಾರು? ನೈತಿಕ ಪೊಲೀಸ್ಗಿರಿ, ಅನೈತಿಕ ಪೊಲೀಸ್ಗಿರಿ ಎರಡೂ ಕೂಡ ಕಾನೂನಿನ ಪ್ರಕಾರ ಅಪರಾಧ. ತುಳಿತವ್ರು ನೋಡಿ ಅಲ್ಲಿ. ಇದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ. ಇದು ಮತ್ತೊಬ್ಬರಿಗೆ ಪ್ರೇರಣೆ ಕೂಡ ಆಗಬಾರದು. ಹಿಂಗೆ ಇವ್ರು ಹೊಡೆದವ್ರೆ ಹುಬ್ಳಿಲಿ, ನಾವು ಹಾಸನದಲ್ಲಿ ಹೊಡಿತೀವಿ ಅಂತೇಳಿ ಹಾಸನದಲ್ಲಿ ಹೊಡೆಯೋದಕ್ಕೆ ಹೋಗ್ಬೇಡಿ. ಇದು ಯಾರಿಗೂ ಕೂಡ ಪ್ರೇರಣೆ ಆಗಬಾರ್ದು. ಸಂಬಂಧಪಟ್ಟ ಪೊಲೀಸರು ಇರ್ತಾರೆ, ಅವರಿಗೆ ಮಾಹಿತಿ ಕೊಡೋ ಕರ್ತವ್ಯ ಮಾತ್ರ ನಿಮ್ಮದು. ಹಿಂಗೆ ಮಾಡೋವನೇ ಅಸಭ್ಯವಾಗಿ ವರ್ತಿಸಿದ್ದಾನೆ, ತಂದೆ ವಯಸ್ಸಿನವನು ಮಗಳು ವಯಸ್ಸಿನವಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಬೆದರಿಕೆ ಹಾಕಿದ್ದಾನೆ ಅಂತ ಹೇಳಿ ನೀವು ಕಂಪ್ಲೇಂಟ್ ದಾಖಲು ಮಾಡಬಹುದು. ಆ ಹಿನ್ನೆಲೆಯಲ್ಲಿ ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಆರೋಪಿಯ ವಿರುದ್ಧ ಪ್ರಕರಣ ದಾಖಲಾಗಿದ್ದು ಹುಬ್ಬಳ್ಳಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಏನ್ ಮಾಡಿದ್ದೆ? ಓಯ್ ಸಣ್ಣ ಹುಡುಗರು ಬೇಕಾಯ್ತು ಮುಖ್ಯ. ಎಷ್ಟು ವಯಸ್ಸು ಐತು ಹಂಗ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿಯ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ವೃದ್ಧನಿಗೆ ಸಾರ್ವಜನಿಕರು ಹೊಡೆಯುತ್ತಿರ್ತಕ್ಕಂತಹ ವಿಡಿಯೋ ನಿಜಕ್ಕೂ ಕೂಡ ಕೆಲವೊಮ್ಮೆ ಭಯ ಕೂಡ ಆಗುತ್ತೆ ನೋಡೋರಿಗೆ. ಏನ್ ತಪ್ಪು ಮಾಡಿದ್ದ ಈತ? ಮಹಿಳೆಯರ ಜೊತೆ ಅನುಚಿತ ವರ್ತನೆ ಅನ್ನೋ ಪ್ರಕರಣ ಕೂಡ ದಾಖಲಾಗಿದೆಯಾ? ಇನ್ನು ಮಹಿಳೆಯರ ಇದ್ರ ಮೇಲೆ ಏನೇನು ಆರೋಪ ಮಾಡಿದ್ದಾರೆ ಮಂಜುನಾಥ್? ಇಲ್ಲ, ಹಳೆ ಹುಬ್ಬಳ್ಳಿ ಈಶ್ವರ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆ ಮತ್ತು ಮಕ್ಕಳನ್ನು ಎನ್ನದೇ ಮಹಿಳೆಯರಿಗೆ ಅನುಚಿತವಾಗಿ ವರ್ತನೆ ತೋರುತ್ತಲೇ ಬಸವರಾಜ್ ಹೊಸ್ಮನಿ ಎಂಬ ವ್ಯಕ್ತಿ ದಿನಿತ್ಯ ಒಂದು ಕಿರುಕುಳವನ್ನು ನೀಡ್ತಾ ಇದ್ದಂತೆ. ಆ ಒಂದು ಕಿರುಕುಳದಿಂದ ಬೇಸತ್ತು ಕಳೆದ ದಿನ ಮಧ್ಯಾಹ್ನದ ಸಮಯದಲ್ಲಿ ಮತ್ತೆ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾನೆ ಬಸವರಾಜ್ ಹೊಸ್ಮನಿ. ಈ ಬಸವರಾಜ್ ಹೊಸ್ಮನಿಯ ಅನುಚಿತ ವರ್ತನೆ ಮತ್ತು ಮಹಿಳೆಯರಿಗೆ ಮಕ್ಕಳಿಗೆ ಒಂದು ಬೆದರಿಕೆ, ಕೊಲೆ ಬೆದರಿಕೆ, ಅವರ ಮೇಲೆ ಹಲ್ಲೆ ಮಾಡಲು ಮುಂದಾಗುವಂತ ಬೇಸತ್ತು ಸ್ಥಳೀಯರು ಮತ್ತು ಅಲ್ಲಿದ್ದಂತ ಪುರುಷರ ಸಹಾಯ ಪಡೆದುಕೊಂಡು ಮಹಿಳೆಯರು ಆ ವ್ಯಕ್ತಿಯನ್ನು ಬಸವರಾಜನನ್ನು ಕಂಬಕ್ಕೆ ಕಟ್ಟಿ ಧರ್ಮದೇಟವನ್ನು ಸರಿಯಾಗಿ ನೀಡಿದ್ದಾರೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಕೆಲವು ಘಟನೆಗಳನ್ನು ಗಮನಿಸಿದ್ರೆ ಮಹಿಳೆಯರಿಗೆ ಮಾನಸಿಕ ಕಿರುಕುಳ ನೀಡುತ್ತಿರುವಂತದ್ದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಇತ್ತೀಚೆಗೆ ಕಳೆದ ಕೆಲವು ತಿಂಗಳ ಹಿಂದೆ ಒಂದು ಎನ್ಕೌಂಟರ್ ಕೂಡ ನಡೆದಿತ್ತು. ಈ ಪ್ರಕರಣಗಳು ಹೆಚ್ಚಾದಂತೆ ಸಾರ್ವಜನಿಕರು ಈಗ ಎಚ್ಚೆತ್ತುಕೊಂಡು ಇಂತಹ ವ್ಯಕ್ತಿಗಳನ್ನು ಹಿಡಿದು ತಾವೇ ಧರ್ಮದೀಟವನ್ನು ಕೊಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದು ಕಸ್ಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂತದ್ದು. ಕಳೆದ ದಿನ ಈ ವ್ಯಕ್ತಿ ಬಸವರಾಜ್ ಹೊಸ್ಮನಿ ಎಂಬ ವ್ಯಕ್ತಿ 43 ವರ್ಷದ ಮಹಿಳೆಯರಿಗೆ ಅನುಚಿತವಾಗಿ ವರ್ತನೆ ತೋರಿದ್ದಾನೆ. ಜೊತೆಗೆ ಹೆಣ್ಣು ಮಕ್ಕಳು ಕೂಡ
ಇವನ್ನ ಕಂಡ್ರೆ ಓಡಿ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿತ್ತು ಈಶ್ವರನಗರದಲ್ಲಿ. ಇದರಿಂದ ಬೇಸತ್ತು ಪೋಷಕರು ಮತ್ತು ಮಹಿಳೆಯರು ಎಲ್ಲರೂ ಕೂಡಿಕೊಂಡು ಇವನನ್ನು ಒಂದು ಕಂಬಕ್ಕೆ ಕಟ್ಟಿ ಸರಿಯಾಗಿ ಥಳಿಸಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ನಂತರ ಅವರನ್ನು ಥಳಿಸಿದ ನಂತರ ಕಸ್ಬಾಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿ ಅವರನ್ನು ಸ್ಥಳಕ್ಕೆ ಕರೆಸಿಕೊಂಡು ಬಸವರಾಜ್ ಹೊಸಮನನ್ನು ವಶಕ್ಕೆ ನೀಡಿದ್ರು. ವಶಕ್ಕೆ ನೀಡಿದ ನಂತರ ವಿಚಾರಣೆ ನಡೆಸಿದಂತಹ ಪೊಲೀಸರು ಈಗ ಆ ವ್ಯಕ್ತಿಯ ತಪ್ಪು ಕಂಡು ಬಂದ ಹಿನ್ನೆಲೆಯಲ್ಲಿ ಅವನನ್ನು ಸಂಪೂರ್ಣವಾಗಿ ವಿಚಾರಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ ಕಂಬಿ ಹಿಂದೆ ತಳ್ಳಿದ್ದಾರೆ. ಇತ್ತೀಚೆಗೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕಂತಂದ್ರೆ ಇಂತಹ ಮಾನಸಿಕ ಕುಡಿದ ಮತ್ತಿನಲ್ಲಿ ಅನುಚಿತವಾಗಿ ವರ್ತನೆ ತೋರುವಂತ ಪ್ರಕರಣಗಳು ಹೆಚ್ಚಾದ ಬೆನ್ನಲೆಯಲ್ಲಿ ಸಾರ್ವಜನಿಕರು ಈಗ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಶಾಹಿಲ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಸಾರ್ವಜನಿಕರು ಕೂಡ ಅಲ್ಲೊಂದಷ್ಟು ಆತನನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಯಿತು, ಜೊತೆಗೆ ಪೊಲೀಸರ ವಶಕ್ಕೆ ಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.